ಇಂಥದ್ದೊಂದು ಗಣಿತ ಏನು ನಿಮಗೆ ನೋಡ್ರಿ ಮಾಡ್ರಿ, ಟೈಮ್ ಕೊಟ್ಟಾನ ನೋಡ್ರಿ. ಈ ಗಣಿತಗಳು ನೀವು ಹಿಂದೆ ಎಷ್ಟು ಲಕ್ಷ ಕೊಟ್ಟು ನೋಡಿರ್ತೀರಿ, ಮುಂದಿನ ಗಣಿತಗಳು ತಾವೇ ಬರ್ತಾವೆ. ಮಾಡೋದಾದ್ರಿಂದ ನನಗೆ ಹೇಳ್ರಿ, ನಾನು ನಿಮಗೆ ತಿಳಿಸ್ತಾನು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇದು ನೀವು ಮಾಡಿರಿ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಮಾಡ್ಯಾರಲ್ಲ ಒಂದು ಸ್ವಲ್ಪ ಚೆಕ್ ಮಾಡಬೇಕು. ನೀವು ಚೆಕ್ ಮಾಡಿದ್ರೆ ಮಾತ್ರ ಹುಡುಗರು ಗಣಿತ ಮಾಡ್ತಾವೆ. ಇಲ್ಲಿಗೆ ಬರೀ ನಾನು ತಿಳಿಸಿದ್ದು ನೋಡ್ಕೊತ ಸುಮ್ಮ ಕೊಡ್ತಾರೆ. ಈಗ ಒಂದು ಮಿಶ್ರ ಲೋಹದ ಘಟಕಗಳು ಅಂದ್ರೆ, ಒಂದು ಮಿಶ್ರ ಲೋಹ ಅಂದ್ರೆ ಒಂದು ಮಿಕ್ಸ್ ಇದ್ದಂಥ, ಅದ್ರಾಗ ಏನೇನದ ಬೆಳ್ಳಿ ಮತ್ತು ಸತು ಕೂಡಿಸಿ ಒಂದು ಲೋಹವನ್ನು ತಯಾರು ಮಾಡ್ತಾರೆ. ಒಂದು ಲೋಹದೊಳಗೆ ಏನಿರ್ತದೆ, ಮಿಶ್ರ ಲೋಹದೊಳಗೆ ಏನಿರ್ತದೆ ಅಂದ್ರೆ ಬೆಳ್ಳಿ ಇರ್ತದೆ, ಸತು ಇರ್ತದೆ. ಆ ಮಿಶ್ರ ಲೋಹದಲ್ಲಿ 40% ಸತು ಇದ್ದರೆ ಮಿಶ್ರ ಲೋಹ 100 ಅಂತ ತಿಳ್ಕೊರಿ. ಅದರಾಗ ಸತು 40 ಅದ ಅಂದ್ರೆ ಆ ಮಿಶ್ರ ಲೋಹದಾಗ 60 ಏನಿರ್ತದೆ, ಬೆಳ್ಳಿ ಇರ್ತದೆ. ಇಲ್ಲೇ ಎರಡೇ ಘಟಕವು ಇರುವೇ ನೋಡ್ರಿ. ಮಿಶ್ರ ಲೋಹದ ಘಟಕಗಳು ಸತು ಮತ್ತು ಬೆಳ್ಳಿ ಅಂದ್ರೆ ಎರಡೇ, ಒಂದು ಸತುವು ಒಂದು ಬೆಳ್ಳಿ, ಎರಡು ಕೂಡಿಸಿ ಒಂದು ಮಿಶ್ರ ಲೋಹದ ಒಂದು ಘಟಕ ಅಂದ್ರೆ ಒಂದು ಲೋಹವನ್ನು ತಯಾರು ಮಾಡ್ಯಾರ. ನಾಳೆ ಅದು ನಮ್ಮ ಮೂರ್ತಿ ಗೀರ್ತಿ ಅದು ಮಾಡಾಗದು ಹೊರಗೆ ಹಾಕ್ತಿರ್ತಾರೆ. ಸತು ಮತ್ತು ಬೆಳ್ಳಿಗಳನ್ನು ಕೂಡಿಸೋದ್ರಿಂದ ಮೂರ್ತಿಗಳು ತಯಾರಾಗ್ಬೋದು. ಆದ್ರಾಗ ಏನು ಹೇಳ್ತಾನವ, 40% ಸತುವು ಇದೆ ಅಂದ್ರೆ ನೀವು ಮಿಶ್ರ ಲೋಹ ಎಷ್ಟು ತಿಳ್ಕೊಬೇಕು, 100 ಅಂತ ತಿಳ್ಕೊ. ಅದನ್ನೇ ತಿಳ್ಕೊಬೇಕು ನೀವು. ಬೆಳ್ಳಿ 100 ಎಂದು ತಿಳಿಯುವ ಅಂತ ತಿಳ್ಕೊಬಾರ್ದು. ಆಮೇಲೆ ಸತುವು 100 ಎಂದು ತಿಳ್ಕೊಬಾರ್ದು. ಸತುವು ಬೆಳ್ಳಿ ಕೂಡಿದಾಗ ಮಿಶ್ರ ಲೋಹ ಅಂತಾರ, ಅದನ್ನು 100 ಅಂತ ತಿಳ್ಕೊಬೇಕು. ಆಮೇಲೆ ಈಗ 100 ಮಿಶ್ರ ಲೋಹ ಇದ್ದಾಗ ನಾವು ಏನು ತಕ್ಕೋಬೇಕು, ಈಗ ಬೆಳ್ಳಿ ತಕ್ಕೋಬೇಕು. ಯಾಕಂದ್ರೆ ಇಲ್ಲಿ ಸತು ಕೊಟ್ಟಾನೆ, ಮಿಶ್ರ ಲೋಹ 40% ಸತು. ನೋಡ್ರಿ, ಮಿಶ್ರ ಲೋಹ 100 ಕಿಗ್ರಾಂ ಆಗಿರಲಿ, 100 ಕಿಗ್ರಾಂ ಆಗಿರಲಿ. ಶೇಕಡ ಅಂದ್ರೆ ಅದನ್ನೇ ತಿಳ್ಕೊಂಡು ಬಿಡ್ಬೇಕು ನೀವು. 100 ಕಿಗ್ರಾಂ ಆಗಿರಲಿ. ಏನು ಬೇಕಾದ್ರೆ ಈಗ ಸತು ಕೊಟ್ಟಾನಂದ್ರೆ ಬೆಳ್ಳಿ ಬರೋಬ್ಬರಿ 100 ಮೈನಸ್ 40 ಬರೋಬ್ಬರಿ 60 ಕಿಗ್ರಾಂ. ಎಷ್ಟು ಮಿಶ್ರ ಲೋಹ 40 ಕಿಗ್ರಾಂ ಅದದು. 100 ಕಿಗ್ರಾಂಕ 60 ಕಿಗ್ರಾಂ ಏನದ, ಬೆಳ್ಳಿ ಅದ. 100 ಕಿಗ್ರಾಂ ಮಿಶ್ರ ಲೋಹದಲ್ಲಿ, ಮಿಶ್ರ ಲೋಹಕ್ಕೆ ಬರೋಬ್ಬರಿ 60 ಕಿಗ್ರಾಂ ಬೆಳ್ಳಿ, 60 ಕಿಗ್ರಾಂ ಬೆಳ್ಳಿ. 60 ಕಿಗ್ರಾಂ ಮಿಶ್ರ ಲೋಹಕ್ಕೆ, 60 ಕಿಗ್ರಾಂ ಮಿಶ್ರ ಲೋಹಕ್ಕೆ ಬೆಳ್ಳಿ ಎಷ್ಟು? 60 ಗುಂಡ್ಲೆ 60, 60 ಗುಂಡ್ಲೆ 60. ಮೇಲೆ ಪದ ಮೇಲೆ ಇಡಬೇಕು. ಇದು ಮೇಲೆ, ಇದು ತಳಗ 100 ಈಜುಕೊಳ್ಟು ಇವೆರಡು 0 ಹೋದು, ಇವೆರಡು 0 ಬರೋಬ್ಬರಿ 6×6 ಕಿಗ್ರಾಂ. 60 ಕಿಗ್ರಾಂದಲ್ಲಿ ಇರುವ ಬೆಳ್ಳಿ ಬರೋಬ್ಬರಿ ಆನ್ಸರ್. ಬೆಳ್ಳಿಯ ತೂಕ 60 ಕಿಗ್ರಾಂದಲ್ಲಿ ಇರುವ ಬೆಳ್ಳಿಯ ತೂಕ ಬರೋಬ್ಬರಿ 36 ಕಿಗ್ರಾಂ. ಇನ್ನು ಬರ್ತಾ ನಿಮ್ಗೆ ಎಲ್ಲ ಲೆಕ್ಕಗಳು ಬರ್ಲಿಕ್ಕೆ ಚಾಲ. ಇದು ವಿಚಾರ ಶಕ್ತಿ ಭಾಳ ಬೆಳೆಸ್ತದೆ. ಇದು ಶೇಕಡಾದಾಗ ಶೇಕಡ ಲೆಕ್ಕ ಅಂದ್ರೆ ಏನು ತಿಳ್ಕೊಂಡ್ರೆ ನಿಮ್ಮನ್ನು ಶಾಣೆ ಮಾಡೋದೇ ಇದು. ಲಾಭ ಹಾನಿ, ಸರಳ ಬಡ್ಡಿ, ಕೊಂಡ ಬೆಲೆ, ಸುತ್ತಳತೆ, ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ, ಇದರಿಂದ ನಿಮ್ಮ ತಲೆ ಶಾರ್ಪ್ ಆಗೋದಿಲ್ಲ. ಶೇಕಡಾ ಪ್ರಮಾಣದ ಲೆಕ್ಕಗಳನ್ನು ಶೇಕಡಾದಾಗ ಯಾರು ಕಲಿತೀರಿ ಅವ್ರು ವಿನ್ ಆಗಲಿಕ್ಕೆ ಬೇಕು. ಇದು ದೊಡ್ಡ ನಂಬರ್. ಇದು ಆಮೇಲೆ ಬಾಳದ್ರೆ ಎಲ್ಲ ವಿಷಯದಾಗ 10-20 ಎಷ್ಟೇ ಮಾದರಿ ಸಿಗ್ತಾವೆ. ನಿಮ್ಮ ಸರಳ ಬಡ್ಡಿಲಿಕ್ಕೆ ಎರಡು ಸಿಗ್ತಾವ. ಎಲ್ಲ ಥರದ ಇದೆ ಹಿಡಿದ್ರೆ 30 ಬೇಡ 40 ಗಣಿತದಾಗ ಮುಗಿದೋದು. ಇವೆಷ್ಟು ಗಣಿತಾಗ ನೀವೇನು ನೋಡ್ಕೋರಿ, ಅನುಕ್ರಮ ನಂಬರ್ ಪ್ರಕಾರ ನೋಡ್ರಿ. ಎಲ್ಲ ಪರೀಕ್ಷೆಗೆ ಬಿದ್ದಂತಹ ಪಾಯಿಂಟ್ಸ್ಗಳು, ಆಮೇಲೆ ಬೇಸಿಕ್ ನಿಮಗೆ ಶೇಕಡಾ ಪ್ರಮಾಣದ್ದೆಲ್ಲ
ವಿವರಣೆಯೊಂದಿಗೆ ನಾನು ನಿಮಗೆ ಶೇಕಡಾ ಲೆಕ್ಕಗಳನ್ನು ಕೊಟ್ಟೀನಿ. ಅವು ಏನಿಲ್ಲ, ನೀವು ಈ ವಿಡಿಯೋಗಳನ್ನು ಸುಮ್ಮನೆ ನೋಡ್ಕೊತ ಕೂಡೋದ್ರಿಂದ ಎಷ್ಟೋ ನಿಮ್ಗೆ ನಾಲೆಜ್ ಬರ್ತದೆ. ಇದು ವಿಡಿಯೋ ಕಾರ್ಯಕ್ರಮ, ಇದು ಪೂರ್ತಿ ಕೋಚಿಂಗ್ ಕ್ಲಾಸನ್ನೇ ನಡೆಸ್ತದೆ. ಇಷ್ಟು ಇಲ್ಲಿ ಒಬ್ರು ಯಾರು ಟೀಚರ್ ಕೂತು ಡಿಸ್ಪ್ಲೇ ಬಿಟ್ಬಿಟ್ರೆ ಮಾಡ್ಯಾರೋ ಇಲ್ಲ. ಆಮೇಲೆ ಈ ಗಣಿತ ಮಾಡೋದು ಮುಗಿದಿಂದ ಮ್ಯೂಟ್ ಮಾಡಿ ಮತ್ತೆ ತಿಳಿಸಿ ಹೇಳ್ಬೋದು. ಯಾರು ಬೇಕಾದವರು ಟೀಚರ್ ತಿಳಿಸಿ ಹೇಳ್ಬೋದು. ಇದನ್ನು ಫಸ್ಟ್ ಏನು ಮಾಡಬೇಕು, ಬಂದ ತಕ್ಷಣ ಕೋಚಿಂಗ್ ಕೊಡೋರಾಗಲಿ ಪಾಲಕರಾಗಲಿ ಪ್ರಶ್ನೆ ಬಂತಾರೆ ವಿಡಿಯೋ ಮ್ಯೂಟ್ ಮಾಡಿ. ನಾ ದೂರ ಸರದಾಗ ಮಾಡಬೇಕು, ಮತ್ತು ನಾ ಮುಂದೆ ನಿಂತಾಗ ಮಾಡಬಾರ್ದು. ಮ್ಯೂಟ್ ಮಾಡಿದಿಂದ ಪ್ರಶ್ನೆ ಬಿಡಿಸೋದಾದ್ರಿಂದ ಆಮೇಲೆ ನೀವು ಮ್ಯೂಟ್ ತೆಗೆದ್ರಿ ಅಂತಂದ್ರೆ ನಾ ಗಣಿತ ಎಲ್ಲ ತಿಳಿಸಿದಿಂದ ಏನು ಮಾಡ್ತಾನ ಮತ್ತೆ ದೂರ ಹೋಗ್ತಾನ, ಹೊರಗೆ ಹೋಗ್ತಾನೆ. ಹೊರಗೆ ಹೋದಾಗ ನೀವು ಪಟ್ನ ಮ್ಯೂಟ್ ಮಾಡಿ ನೀವು ಬೋರ್ಡದಿಂದ ಅದನ್ನೆಲ್ಲ ತಿಳಿಸಿ ಹೇಳಿದಿಂದ ನೀವು ಬರ್ಕೋರಿ ಅಂತ ಹೇಳಬೇಕು. ಹುಡುಗರು ಬರ್ಕೊಳ್ಳೋದಾದಿಂದ ಮ್ಯೂಟ್ ತೆಗೆದ್ರಿ ಅಂದ್ರೆ ವಿಡಿಯೋ ಹೋಗಿಬಿಡುತ್ತದೆ. ಇಷ್ಟ ಅರೇಂಜ್ಮೆಂಟದಿಂದ ಮಾಡಿದಂಥ ಇದು ವಿಡಿಯೋ ಕಾರ್ಯಕ್ರಮ. ಇದು ನಿಮ್ಮ ಕೈಯಾಗಿ ಅದ. ನೀವೇ ಚಾಲನೆ ಮಾಡ್ಬೋದು, ನಿಮ್ಮ ಗಣಿತ ರಿವಿಷನ್ ಆಗ್ಬೋದು, ನೀವು ಅಭ್ಯಾಸ ಮಾಡ್ಬೋದು, ಹುಡುಗರು ತಿಳಿಸ್ಬೋದು. ಮತ್ತು ಗಣಿತ ತಿಳಿಸಿದಂದ್ರೆ ರೀಪ್ಲೇ ಮಾಡಿ ಅದೇ ನಂಬರ್ ಹೊಡೆದು ಬಿಟ್ರಿ ಅಂದ್ರೆ ಮತ್ತೆ ಪ್ರಶ್ನೆ ಬಂದು ಸ್ಕ್ರೀನ್ ಮೇಲೆ ನಿಂತು ಬಿಡ್ತಾವೆ. ನೋಡ್ರಿ, ಏನು ಪ್ರಯತ್ನ ಅಂದರೆ ಬರೀ ನೋಡೋದ್ರಿಂದ ಶಾಣೆ ಆಗ್ತಾನೆ ಮನುಷ್ಯ. ಈ ವಿಡಿಯೋಗಳದಲ್ಲಿ ಮೊದಲ ಆಸಕ್ತಿ ನಿಮ್ಮಲ್ಲಿ ಇರಬೇಕು. ನೋಡ್ಬೇಕನ್ನೋದು ನಿಮ್ಮಲ್ಲಿರಬೇಕು, ಕಲಿಬೇಕನ್ನೋದು ನಿಮ್ಮಲ್ಲಿರಬೇಕು, ಕಲಿಸ್ಬೇಕನ್ನುವಂಥ ಛಲ ಶಿಕ್ಷಕರಲ್ಲಿ ಇರಬೇಕು, ಕಲಿಸ್ಬೇಕು ಅನ್ನೋಂಥ ಛಲ ಪಾಲಕರಲ್ಲೂ ಬೇಕು. ಕಲಿಸ್ಬೇಕು ಅನ್ನೋದು ಬೇಕು. ಎಲ್ಲ ಪಾಲಕರು ಕಲಿಸೋದು ಇಚ್ಛೆ ಇದ್ದೇ ಇರ್ತದೆ. ಎಲ್ಲ ಪಾಲಕರು ಕಲಿಸೋ ಇಚ್ಛಾ ಪ್ರತಿಯೊಬ್ಬರಿಗೂ ಅದ. ಆದ್ರೆ ಕಲಿಸ್ಬೇಕನ್ನೋದು ಬೆಳ್ಳ ಏನಂತಾರಲ್ಲ, ಕೈ ಬೆರಳುಗಳನ್ನು ಎಳೆಸುವಷ್ಟೇ ಜನ ಇರ್ತಾರೆ. ಯಾಕಿರ್ತಾರೆ? ಪುರುಷೋತ್ತಿಗೆ ಇರೋದಿಲ್ಲ. ಇದಕ್ಕೆ ನೀವು ಒಂದು ಸ್ವಲ್ಪ ಮನಸ್ಸು ಮಾಡಿದ್ರೆ ಇದು ಮನೆಯಲ್ಲೇ ಗಣಿತ ತಯಾರನ್ನ ರೀಸನಿಂಗ್ ಗದ್ಯವಾಗಿ ಯಾರು ಬೇಕಾದ್ರೆ ಹೇಳ್ಬೋದು. ವಿಡಿಯೋ ಮಾಡಿ ಚಂದ ಬರ್ಕೊಂಡಾರೋ ಇಲ್ಲೋ ಎಲ್ಲ ಲಕ್ಷ್ಯ ಕೊಟ್ಟು ನೋಡ್ರಿ. ಇದನ್ನು ಹೆಂಗೆ ತಿಳಿಸಿ ನಾನು ಇನ್ನೊಂದ್ಸಲ ಹುಡುಗರು ತಿಳಿಸಿ ಹೇಳ್ರಿ. ಆಮೇಲೆ ವಿಡಿಯೋ ತೆಗೀರಿ, ಮತ್ತೊಂದ್ಸಲ ರೀಪ್ಲೇ ಮಾಡಿರಿ. ಹುಡುಗರು ಮಾಡ್ತಾವೆ ಗಣಿತ.